ನಮಸ್ಕಾರ. ಓಕೆ. ಪೊಲಿಟಿಷಿಯನ್ ಥರ ಕೈ ಮುಗಿತಾ ಇದೆಯಾ? ಎಲೆಕ್ಷನ್ ನಿಂತ್ಕೋತೀಯಾ? ನಿಂತ್ಕೊ. ಒಳ್ಳೇದು. ಒಳ್ಳೆಯವ್ರು ಎಲೆಕ್ಷನ್ಗೆ ಬಂದರು. ಎನಿವೆ, ನನ್ನ ಹೆಸರು ಬಾಬು. ನಾನು ಮ್ಯಾಥಮೆಟಿಕ್ಸ್ ಟೀಚರು. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಅನೀಶ್ ಅಂತ ಹೇಳಿ. ಇವನು ನನ್ನ ಸೆಕೆಂಡ್ PUC ಫುಲ್ ಟೈಮ್ ಸ್ಟೂಡೆಂಟ್. ಯಾವ ಕಾಲೇಜಲ್ಲಿ ಓದ್ತೀಯ ಹೇಳಪ್ಪ? ಹಿಮಾಂಶು PU ಕಾಲೇಜ್. ಓಕೆ. ಇವತ್ತು ಡಿಫರೆನ್ಷಿಯೇಷನ್ ಪಾಠದ, ಅದು ಕಂಟಿನ್ಯೂಟಿ ಇನ್ ಡಿಫರೆನ್ಷಿಯಬಿಲಿಟಿ ಪಾಠದ ಎರಡನೇ ಭಾಗ. ಮೊದಲನೇ ಭಾಗದಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ಕುಮಾರಿ ಅಕ್ಷಯ ಜೊತೆ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ. ಪ್ರಶ್ನೆ ಓದ್ತಿಯಪ್ಪ? ಎಸ್ ಸರ್. ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ f where f is defined by f of x is equal to mod x divided by x if x is not equal to 0, 0 if x is equal to 0. ನೋಡಿ, ಮಾಡ್ ಎಕ್ಸ್ ಅಂದರೆ ಏನು? ಮಾಡ್ ಎಕ್ಸ್ ಈಸ್ ಎಕ್ಸ್. ಹೌದಾ? ಎಸ್ ಸರ್. ಯಾವಾಗ? ಇಫ್ ಎಕ್ಸ್ ಈಸ್ ಪಾಸಿಟಿವ್. ಫಾರ್ ಎಕ್ಸ್ ಗ್ರೇಟರ್ ದೆನ್ 0. ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 0. ಇದು ಮಾಡ್ ಎಕ್ಸ್ದು ಪ್ರಾಪರ್ಟಿ. ಮಾಡ್ ಎಕ್ಸ್ ಬೈ ಎಕ್ಸ್ ಅಂದರೆ ಏನು? ಮಾಡ್ ಎಕ್ಸ್ ಬೈ ಎಕ್ಸ್ ಈಸ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, minus x by x if x is lesser than 0. Therefore, mod x by x is equal to x by x ಅಂದರೆ 1 if x is greater than 0, minus 1 if x is lesser than 0. Therefore, ನಾನು f of x ಏನಾದರೂ ಮತ್ತೆ ಬರೆದ್ರೆ, if I write f of x again, so it is 1 for x greater than 0, minus 1 for x lesser than 0. ಇಲ್ಲೇನು ಕೊಟ್ಟಿದ್ದಾರೆ? 0 if x is equal to 0. ಅವರೇ ಕೊಟ್ಬಿಟ್ಟು 0 if x is equal to 0. ನಾನು ಇದರ ಗ್ರಾಫನ್ನು ಬರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ನೋಡಿ, ಇಟ್ ಈಸ್ +1 if x greater than 0, minus 1 if x lesser than 0, 0 at x is equal to 0. ನೋಡಿ, ಇನ್ನೊಂದ್ಸತಿ ನಾನು ಗ್ರಾಫ್ ಬರೀತಾ ಇದ್ದೀನಿ. ನನ್ನ ಕೈ ನೋಡಿ, -∞ಇಂದ ಪ್ರಾರಂಭ ಆಗಿದ್ದು ಇಲ್ಲಿ ನಿಂತೋಯ್ತು, ಮತ್ತೆ ಇಲ್ಲಿಗೆ ಜಂಪ್ ಆಯಿತು, ಮತ್ತೆ ಇಲ್ಲಿಗೆ ಜಂಪ್ ಆಯಿತು. ಇಲ್ಲಿಂದ ಆಚೆಗೆ ಪೂರ್ತಿ ಕಂಟಿನ್ಯೂಯಸ್ಸು, ಇಲ್ಲಿಂದ ಹಿಂದಕ್ಕೂ ಪೂರ್ತಿ ಕಂಟಿನ್ಯೂಯಸ್ಸು. ಆದರೆ ಈ ಪಾಯಿಂಟಲ್ಲಿ ಮಾತ್ರ ಡಿಸ್ಕಂಟಿನ್ಯೂಯಸ್, ಬಿಕಾಸ್ I have to raise my hand to complete this particular graph. ನಾನು ಕೈ ಎತ್ಬಿಟ್ಟೆ ಕಂಪ್ಲೀಟ್ ಮಾಡಬೇಕಾಗ್ತದೆ. ಎನಿವೆ, ನಾನು ಪ್ರಾಕ್ಟಿಕಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ LHL RHL ಬರೆಯೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ರೆ ಏನಪ್ಪ? LHL ಅಂತ ಹೇಳಿದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ ಅಲ್ವಾ? ಎಸ್ ಸರ್. 0 ಮೈನಸ್. ಒಂದು ನಿಮಿಷ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ f of x is equal to -1 ಅಲ್ವಾ? ಆಮೇಲೆ RHL ಏನಾಗುತ್ತೆ ನೋಡೋಣ. ಲಿಮಿಟ್, ಒಂದು ನಿಮಿಷ, RHL ಬರೀತಾ ಇದ್ದೀನಿ. ಎರಡು ಚುಕ್ಕಿ. ಲಿಮಿಟ್ x tends to 0 plus. ವೆರಿ ಗುಡ್. 0 ಪ್ಲಸ್ f of x is equal to +1. f of 0 is 0 ಕೊಟ್ಬಿಟ್ಟಿದ್ದಾರೆ. ಸೊ ಹಿಯರ್ ಏನಾಯ್ತು? LHL is not equal to RHL is equal to f of 0 ಅಂತಾನೆ ಫಸ್ಟ್ ಬರೀರಿ. ಈಗ ವೆರಿಫೈ ಮಾಡ್ಕೊಳ್ಳಿ. LHL -1 RHL +1 ಆದ್ರಿಂದ ಈಕ್ವಲ್ ಅಲ್ಲ. RHL 1 f of 0 0 ಆದ್ರಿಂದ ನಾಟ್ ಈಕ್ವಲ್. ಯಾಕಂದ್ರೆ ನಾಟ್ ಈಕ್ವಲ್ ಬರೆದ್ಮೇಲೆ ಈಕ್ವಲ್ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಗಲೀಜ್ ಕಾಣಿಸ್ತದೆ. ದೇರ್ಫೋರ್ f of x is not continuous at x is equal to 0. ಇನ್ನೂ ಒಂದು ಪದ ಬರಿಬೇಕು. ಏನಪ್ಪ ನೋಡಿ, ಇಲ್ಲಿಂದ ಆಚೆಗೆ +1, 0 ಇಂದ ಆಚೆಗೆ +1, 0 ಇಂದ ಹಿಂದಕ್ಕೆ -1. ಈ +1 ಎಲ್ಲಿ ತನಕ? 0 ಇಂದ ಇನ್ಫಿನಿಟಿ ತನಕ. -1 ಎಲ್ಲಿ ತನಕ? -∞ ಇಂದ 0 ತನಕ. ಅಂದರೆ ಇಲ್ಲಿಂದ ಬಲಗಡೆಗೆ, ಇಲ್ಲಿಂದ ಎಡಗಡೆಗೆ f of x is continuous. ಇಲ್ಲಿ ಅವ್ರು ಕೇಳಿರೋದು ಡಿಸ್ಕಸ್ ಆಲ್ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂತ. ನನಗೆ ಇಲ್ಲಿ ಬರೆಯಕ್ಕೆ ಜಾಗ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಡಿಕ್ಟೇಟ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅದರ್ವೈಸ್ f of x is continuous, ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಬರ್ಕೊಳ್ಳಿ. ಅದರ್ವೈಸ್ f of x is continuous for all x belongs to set of real numbers, since
ಎಫ್ ಆಫ್ ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಏನು ಹೇಳಬೇಕು? ಎಫ್ ಆಫ್ F of- ಅದರ್ವೈಸ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ Yes. ಫಾರ್ ಆಲ್ For- ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ except at x is equal to 0 since f of x is a constant function. Signum function is actually a constant function. ಗೊತ್ತಾಯ್ತಾ? Yes, sir. ನೆಕ್ಸ್ಟ್ ಕ್ವೆಶ್ಚನ್ ಓದ್ತೀಯಾ? Yes, sir. Hmm. Find all points of discontinuity of f where f is defined by f of x is equal to x divided by mod x if x is greater than 0 minus 1 if x is lesser greater than or equal to 0. ನೋಡಿ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ Hmm. ರೈಟ್. ಸೊ ಈ ಫಂಕ್ಷನನ್ನು ಕರೆಕ್ಟಾಗಿ ನೋಡಿ. ಎಕ್ಸ್ ಲೆಸ್ ದೆನ್ 0 ಇದ್ದಾಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು -1 ಅಂತ ಬಂದಿತ್ತು, ಹೌದಾ? ಎಕ್ಸ್ ಬೈ ಮಾಡ್ ಎಕ್ಸ್ ಇಸ್ -1 ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಆ್ಯಂಡ್ ಅಫ್ಕೋರ್ಸ್ ಎಕ್ಸ್ ಗ್ರೇಟರ್ 0ಗೂ -1 ಕೊಟ್ಟಿದ್ದಾರೆ, ಹೌದಲ್ವಾ? ಹೌದು ಸರ್. ಸೊ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ ಹೆಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್, ಹೌದಾನೆ? Yes, sir. ಸೊ ಅಂದರೆ ಲಿಮಿಟ್ x ಎಕ್ಸ್ ಟೆನ್ಸ್ tends ಟು to 0 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -1, ಹೌದ್ ತಾನೆ? Yes, sir. ಆಮೇಲೆ ಆರ್ ಹೆಚ್ ಎಲ್ ಏನ್ ಬರಿಬೇಕು? Limit ಎರಡು ಚುಕ್ಕಿ ಲಿಮಿಟ್ x ಎಕ್ಸ್ ಟೆನ್ಸ್ tends to 0 plus ಎಫ್ ಆಫ್ x ಎಕ್ಸ್ is equal to positive 1 ಇಲ್ಲ -1 or minus 1. ಕೊಟ್ಟಿದ್ರಲ್ಲ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹಾ, 0ಗೆ ಸರ್. -1. Minus 1. ಆಮೇಲೆ ಎಫ್ ಆಫ್ 0 ಏನು? f of 0 Minus minus 1. ಆದ್ರಿಂದ ಇಲ್ಲೇನಾಯ್ತಪ್ಪ ಅಂದ್ರೆ therefore For LHL is equal to f of 0 is equal to RHL. Therefore ಏನ್ ಬರಿಬೇಕು? Hence f of x f of x is continuous at continuous x is equal to 0. ಈಗ ಆಲ್ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಕೇಳ್ತಾ ಇದ್ದಾರೆ ನೋಡಿ. ಗ್ರಾಫ್ ಬರ್ದು ಬಿಡ್ತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ನೀವೇನು ಎಕ್ಸಾಂಪಲ್ ಗ್ರಾಫ್ ಬರೀರಿ ಅಂತ ಏನು ಕೇಳೋದಿಲ್ಲ ಯಾರುವೆ. ನೋಡಿ, ಎಕ್ಸ್ ಲೆಸ್ ದೆನ್ 0 ಇದ್ದಾಗ -1 ಅಂತೆ ಆಗಲಿ, ಎಕ್ಸ್ ಇಸ್ ಈಕ್ವಲ್ ಟು 0 ಕೂಡ -1 ಅಂತೆ ಆಗಲಿ, ಎಕ್ಸ್ ಗ್ರೇಟರ್ ದೆನ್ 0 ಕೂಡ -1 ಅಂತೆ ಅದು ಆಗಲಿ. ಏನಿದು? ಇಟ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್, ರೈಟ್? Yes, sir. Otherwise f of x is continuous for all x belongs to real number since f of x is a constant function. ಅರ್ಥ ಆಯ್ತಾ? Yes, sir. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಮುಂದಿನ ಕ್ವಶನ್ಗೆ ಹೋಗೋಣ. ಇದನ್ನ ನೋಟ್ ಮಾಡ್ಕೊಡಿ, ಓದಪ್ಪ. Find all points of discontinuity of f where f is defined by f of x is equal to x cube minus 3 if x is lesser than or equal to 2, x square plus 1 if x is greater than 2. ನೋಡಪ್ಪ, ಮೊದಲನೇದು ಎಲ್ ಎಚ್ ಎಲ್ ಬರೀತೀನಿ. Yes, sir. ಎಲ್ ಎಚ್ ಎಲ್ ಎರಡು ಚುಕ್ಕಿ ಏನ್ ಬರೀಬೇಕಪ್ಪ? Limit ಲಿಮಿಟ್ x tends to ಎಕ್ಸ್ ಟೆನ್ಸ್ ಟು 2 2 minus. ಮೈನಸ್, ವೆರಿ Where ಗುಡ್, f f of x is equal to 2 2 ಕ್ಯೂಬ್ cube ಮೈನಸ್ minus 3, 3. ಹೌದಾ? Yes, sir. 8 ಮೈನಸ್ 3 is equal to 5. ಆಮೇಲೆ and f of 2, 2. ಹೌದ್ ತಾನೆ? Yes, sir. ಇಲ್ಲಿ ಡೈರೆಕ್ಟ್ ಆಗಿ ಹಾಕುವಂಥದ್ದು. Except to ಹಾಕ್ಬೇಕು. 2 ಕ್ಯೂಬ್ Cube ಮೈನಸ್ minus 3 is is also 5, 5. ಹೌದಾ? Yes, sir. ಇವಾಗ ಆರ್ ಎಚ್ ಎಲ್ RHL. ಬರೀತೀನಿ. ಆರ್ ಎಚ್ ಎಲ್ Limit ಎರಡು ಚುಕ್ಕಿ ಲಿಮಿಟ್ x tends to 2 plus 2 ಪ್ಲಸ್ f of x is equal to 2 ಸ್ಕ್ವೇರ್ ಪ್ಲಸ್ 1 4 ಪ್ಲಸ್ 1 is 5. equal to 5. Therefore LHL is equal to f of ಫಸ್ಟ್ ಬರ್ದ್ಬಿಡೋಣ. Yes, sir. f of 2 is equal to RHL. ಕರೆಕ್ಟಾ ಫಾಲ್ಸಾ sir. ನೋಡೋಣ. LHL 5, Yes, sir. f of 2 5, RHL RHL 5. This implies f of x is continuous at continuous at x is equal to 2. And since this is a polynomial function, Yes, sir. since it is a polynomial function, since It is- f of x it is is ಪಾಲಿನಾಮಿಯಲ್ ಫಂಕ್ಷನ್. PNM ಅಂದ್ರೆ ಪನಾಮ ಅಲ್ಲ, ಪಾಲಿನಾಮಿಯಲ್ ಫಂಕ್ಷನ್ ಅಥವಾ ಪಂಗ್ನಾಮನೂ ಅಲ್ಲ.
Yes, sir. Since f of x is a polynomial function, f of x is continuous for all x, right? Yes, sir. For all x, including 2. Including x is equal to 2. Yes, sir. For all x belonging to set of real Real numbers. numbers. ಯಾಕೆಂದ್ರೆ including x is equal to 2 ಯಾಕೆಂದ್ರೆ ಇವಾಗ ತಾನೇ ನಾವು ಅದಕ್ಕೆ ಪ್ರೂವ್ ಮಾಡಿದ್ವಿ. Yes, sir. X is equal to ಹ್ಮ್. x2. ಬಂತಲ್ವಾ? ಹೇಳಪ್ಪ. Find all points of discontinuity of f where f is defined by f of x is equal to x to the power 10 if x is lesser than or equal to 1, x square if x is greater than 1. ಮೊದಲನೇದು ಎಲ್ ಹೆಚ್ ಎಲ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತೇಳಿ ಎರಡು ಚುಕ್ಕಿ ಬರಿತೀವಿ. ಏನು ಬರಿಬೇಕು? Limit ವೆರಿ ಗುಡ್. x tends to 1 minus. Very good. Limit x tends to 1 minus f of x is equal to 1 to the power 10 is equal to 1. 1 ಆಯಿತು. ಆಮೇಲೆ f of 1 ಬರಿಬೇಕು ಸರ್. f of 1 where x is equal to 1 is equal to 1 to the power 10. 1 to the power of 10 is that equal is to also 1. ಆಮೇಲೆ right hand limit RHL. Limit x tends to 1 x plus tends to 1 plus 1 plus where f of x is equal to 1 square 1 is equal to 1 is equal to 1. 1. So therefore ಏನಾಯ್ತಪ್ಪ? LHL is equal to f of 1 is equal to RHL is equal to RHL. ಮೂರು ಕರೆಕ್ಟ್ ತಾನೆ? Yes sir. 1 is equal to 1 is equal to 1. Very good. ಇವಾಗ ಏನು ಬರಿಬೇಕು? Hence f okay. of x is continuous. f of x is continuous at x is equal to 1. At x is equal to 1. Since it is a polynomial function. No. Otherwise, f of x is continuous since f of x is polynomial function. Therefore, f of x is continuous for all x belongs to set of real numbers. ಅಕಸ್ಮಾತ್ ಏನಾದ್ರು ಇದನ್ನ ಗ್ರಾಫಿಕಲ್ ವೇನಲ್ಲಿ ಬರೆದ್ರೆ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನೇನು ಎಕ್ಸಾಮಲ್ಲಿ ಬರಿಬೇಕಾಗಿಲ್ಲ. y is equal to x square ಅನ್ನೋದು ಹಿಂಗಿರುತ್ತೆ ಆ್ಯಕ್ಚುಲಿ ಪ್ಯಾರಾಬೋಲಾ. y is equal to x power 10 ತುಂಬ ದೊಡ್ಡ ಗ್ರಾಫು, ರೈಟ್. x is equal to 0 ಇದ್ದಾಗ 0 ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ, ದೊಡ್ಡದಾಗಿ ಹೊಟ್ಟೋಗುತ್ತೆ. x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಗ್ರಾಫ್ ಹಿಂಗಿರುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ ಪ್ಯಾರಾಬೋಲಾ ಫಾರ್ x ಲೆಸ್ ದೆನ್ ಆರ್ ಈಕ್ವಲ್ ಟು 1. ಆಮೇಲೆ ಅವ್ರೇನು ಹೇಳ್ತಾರೆ? ಫಾರ್ ಎಕ್ಸ್ ಗ್ರೇಟರ್ ದೆನ್ 1 ಇಟ್ ಈಸ್ ಸೊ ಎಕ್ಸ್ ಪವರ್ 10 ಅಂತ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಹಿಂಗಿರುತ್ತೆ, ಎಕ್ಸ್ ಪವರ್ 10 ಅಂದ್ರೆ ಹಿಂಗಿರುತ್ತೆ. ಆಯ್ತಾ? ಇಟ್ ಈಸ್ ಎ ಕಂಟಿನ್ಯೂಯಸ್ ಕರ್ವ್. ಇದು ಎಕ್ಸ್ ಪವರ್ 10 ಗ್ರಾಫ್ ಇದು, ರೈಟ್. ಇದು ಎಕ್ಸ್ ಪವರ್ 10 ಗ್ರಾಫ್. ಇದು y is equal to x square ಗ್ರಾಫ್, ರೈಟ್. ಸೊ ದ ಗ್ರಾಫ್ ಈಸ್ ಲೈಕ್ ದಿಸ್. ಇದು ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೀಗೆ ಬಂದು ಹೀಗಿರುತ್ತೆ, ಸರಿನಾ? ರೈಟ್. ಎಕ್ಸ್ ಸ್ಕ್ವೇರ್ ಕಂಟಿನ್ಯೂಸ್ ಆಗುತ್ತಲ್ವಾ? ಸೊ ಫೈನ್, ಅಂಡರ್ಸ್ಟುಡ್ ದಿಸ್. Now let us go to next question. If the function defined by f of x is equal to x plus 5 if x is lesser than or equal to 1, x minus 5 if x is greater than 1 is a continuous function. So is this if a continuous function ಅಂತ ಕೇಳ್ತಾ ಇದ್ದಾರೆ. ಮೊದಲು LHL ಬರೆಯೋಣ. ಎರಡು ಚುಕ್ಕಿ ಏನು ಬರಿಬೇಕು? ಲಿಮಿಟ್ x tends to 1 minus f of x is equal to 1 plus 5 is equal to 6. is equal to 6. ಆಮೇಲೆ ಇವಾಗ f of x sir, f of 1 sir, where x is equal to 1. f of 1 is 1 plus 5 is equal to 6. Very good. Next RHL limit x tends to 1 plus f of x is equal to 1 minus 5 is equal to minus 4. Here LHL first ಬರ್ಬೋಣ. LHL is equal to f of 1 is equal to RHL. LHL is 6, f of 1 is 6, but that is not equal to RHL. ಆದ್ರಿಂದ ಇಲ್ಲಿ not equal. Therefore f of x is not continuous at x is equal to 1. Otherwise ಏನು ಬರಿಬೇಕು? But f of x is a continuous function for f all of that. X is continuous for all that
ಫಾರ್ ಆಲ್ ಎಕ್ಸ್ ನಾಟ್ ಈಕ್ವಲ್ ಟು 1. Yes, sir. ಹೌದಾನೆ? ಹೌದು ಸರ್. ಸಿನ್ಸ್ ಏನು? It belongs to a set of real numbers. ಇಲ್ಲ, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಅರ್ಥ ಆಯ್ತು? ಅದನ್ನು ಬರೀಲೇಬೇಕು. ಹಾಂ ಸರ್. ಆ್ಯಕ್ಚುಲಿ ಟು ಬಿ ಮೋರ್ ಪ್ರಿಸೈಸ್ ಇಟ್ಸ್ ಎ ಲೀನಿಯರ್ ಫಂಕ್ಷನ್. ಗ್ರಾಫಿಕಲಿ ಏನಾದರೂ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೋಡಿ, ಈ ಥರ ಇರುತ್ತೆ ಗ್ರಾಫ್. y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅನ್ನೋ ಗ್ರಾಫ್ ಹೀಗಿರುತ್ತೆ. y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅನ್ನೋ ಗ್ರಾಫ್ ಹೀಗಿರುತ್ತೆ. ಎಕ್ಸ್ ಪ್ಲಸ್ 5 ಅನ್ನೋದು ಹೀಗಿರುತ್ತೆ ಗ್ರಾಫ್. ಎಕ್ಸ್ ಮೈನಸ್ 5 ಅನ್ನೋದು ಹೀಗಿರುತ್ತೆ. ಹೌದಾನೆ? ಓಕೆ ಸರ್. ರೈಟ್. ಸೊ ಇಲ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1, ದಿಸ್ ಇಸ್ ಎಕ್ಸ್ ಮೈನಸ್ 5, ದಿಸ್ ಇಸ್ ಎಕ್ಸ್ ಈಸ್ ಈಕ್ವಲ್ ಟು 5. ಇದರಲ್ಲಿ ನಮಗೆ ಬೇಕಾಗಿರೋದು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1 ಇಟ್ ಈಸ್ 6. ಇಲ್ಲಿಂದ ಆಚೆದು ಎಕ್ಸ್ ಈಸ್ ಈಕ್ವಲ್ ಟು 1 ಇಟ್ ಈಸ್ 1 ಮೈನಸ್ 5 ಮೈನಸ್ 4. ಇಲ್ಲೆಲ್ಲ ಹಿಂಗೆ ಶುರು ಆಗುತ್ತೆ. ಓಕೆ ಸರ್. 1 ಮೈನಸ್ 5 ಮೈನಸ್ 4. ಹೌದಾನೆ? ಇದು ಪ್ಲಸ್ 6, ಇದು ಪ್ಲಸ್ 6, ಇದು ಮೈನಸ್ 4, ಇದು ಮೈನಸ್ 4 ಪ್ಲಸ್ 6. ಅಂಡರ್ಸ್ಟ್ಯಾಂಡ್? Yes, sir. Find the relationship between a and b so that the function f defined by f of x is equal to ax plus 1 if x is lesser than or equal to 3, bx plus 3 if x is greater than 3 is continuous at x is equal to 3. ಅವ್ರೇನು ಹೇಳ್ತಾ ಇದ್ದಾರೆ ಗೊತ್ತಾ? ಹಾಂ ಸರ್. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಏನಂತೆ? ಎಫ್ ಆಫ್ 3 ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ನೋಡಿ ವಿದ್ಯಾರ್ಥಿಗಳೇ, ಅವ್ರು ಹೇಳ್ತಾ ಇದ್ದಾರೆ ಅಟ್ 3 ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳಿದ್ರೆ, ಅಟ್ 3 ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ 3 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್. ಆದ್ರಿಂದ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ 3 ಇಸ್ ಈಕ್ವಲ್ ಟು ಆರ್ ಎಚ್ ಎಲ್. ದೇರ್ ಫೋರ್ ಏನಾಗುತ್ತೆ? ಎ ಇಂಟು 3 ಪ್ಲಸ್ 1. Yes, sir. 3a plus 1. 3a plus 1 is equal to 3b plus 3. Exact 3. ಹೌದಾನೆ? ಆದ್ರಿಂದ therefore ಏನಾಗುತ್ತೆ? 3a is equal to 3b plus 3 plus 3 minus 1. ಓಕೆ, 3b plus 2. ಆದ್ರಿಂದ a ಏನಾಯ್ತಪ್ಪ? 3b plus 2 divided by 3. 3b plus 2 divided by 3. This is the relation between a and b, my dear students. Now let us go to the next question. Discuss the continuity of the function f where f is defined by for what value of lambda is the function defined by f of x is equal to lambda of x square minus 2x if x is lesser than or equal to 0, 4x plus 1 if x is greater than 0. A continuous function at x is equal to 0. What about continuity at x is equal to 1? ಇಲ್ಲಪ್ಪ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ರೈಟ್? ಎಲ್ ಎಚ್ ಎಲ್ ಬರೀತಾ ಇದ್ದೀನಿ. ನೋಡು, ಎಲ್ ಎಚ್ ಎಲ್ ಲೆಫ್ಟ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್, ಮತ್ತೆ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 0 ಅಂತ ಕೂಡ ಬರೀಬೋದು. ಎಫ್ ಆಫ್ 0 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 0 ಸ್ಕ್ವೇರ್ ಮೈನಸ್ 0 ಲ್ಯಾಂಬ್ಡಾ ಟೈಮ್ಸ್ 0. ಹೌದಲ್ವಾ? ಹಾಗಿದ್ರೆ therefore what about RHL? RHL is ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ 4 ಇಂಟು 0 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1. ಇವಾಗ ಆಕ್ಚುಲಿ ನೀವು ಬರಿಬೇಕಿಲ್ಲಿ RHL ಅಂತಂದಾಗ ಏನ್ ಬರಿಬೇಕು? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರೆದಿದ್ದು ಬರಿಬೇಕು. ಓಕೆ, ಇಲ್ಲಿ therefore lambda into 0 is equal to 1. Therefore, lambda is equal to 1 by 0, not defined. Therefore, ಇಲ್ಲೇನಾಗುತ್ತೆ? LHL is equal to f of 0 is equal to RHL. Yes, right? ಆಗ್ತಾಗ lambda is not defined. Therefore, there does not exist. Right? Yes, sir. F of x, there does not exist lambda which belongs to real number to make function continuous. To make function continuous. Therefore, f of x is not continuous at x is equal to 0. What about x is equal to 1? X is equal to 1 means x greater than 0. Right? So, for all x greater than 1, f of x is given by ಏನಾಯಿತು?
4x plus 1. 4 plus 1. 4x plus 1 is continuous since it is a polynomial function. It is a ಇನ್ನು ಪ್ರಿಫರ್ ಇಟ್ ಇಸ್ ಎ ಲೀನಿಯರ್ ಫಂಕ್ಷನ್ ಅಂತ ಅನ್ಬೋದು. Yes, sir. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡಕ್ ಮುಂಚೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಈಗ ಫಾರ್ ಎಕ್ಸಾಂಪಲ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.3 ಏನು? 0. ಇಂಟೀಜರ್ ಇನ್ 0.3 0. ವಾಟ್ ಈಸ್ ಇಂಟೀಜರ್ ಇನ್ 0.7? 0. ಇಂಟೀಜರ್ ಇನ್ 0.9? 0. 0. ಇಂಟೀಜರ್ ಇನ್ 1.1? 1. 1. ಇಂಟೀಜರ್ ಇನ್ 1.9? 1. ಇಂಟೀಜರ್ ಇನ್ 2.7? 2. ಸೊ ಈ ಗ್ರಾಫ್ ಅನ್ನ ಮೊದಲು ನೀವು ಅರ್ಥ ಮಾಡ್ಕೊಂಡ್ಮೇಲೆ ಈ ಕ್ವಶನ್ ಅನ್ನ ಓದೋಣ, ಆಯ್ತಾ? ಸೊ ಏನದು? g of x is equal to x minus greatest integer of x in between 0 and 1. In between 0 and 1 ನೋಡಿ ಬರಿತಾ ಇದ್ದೀನಿ ಗ್ರಾಫ್. x minus greatest integer of x, right? If x belongs to 0 to 1, right, what we will get here is x minus 0. How ತಾನೆ? We will get it as x. If x belongs to 1 to 2, we will get this is 1, ಆದ್ರಿಂದ x minus 1. If x belongs to minus 1 to 0, you will get x plus 1 and so on. ನೋಡ್ಕೊಪ್ಪ ತುಂಬ ಕೇರ್ಫುಲ್ ಆಗಿ. So the graph continues like this. Between 0 and 1, it is 0. Between 1 and 2, it is 1. See, 0 and 1, it is x, sorry. Between 1 and 2, it is x minus 1. 2 and 3, x minus 2. Minus 1 and 0, x plus 1. This is the graph of x minus greatest integer of x. Right. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಕ್ವಶನ್ ಅನ್ನು ಓದೋಣ. ಓದು. Show that the function defined by g of x is equal to x minus x is discontinuous at all integral points. Okay. Here x denotes the greatest integer less than or equal to x. ಈಗ ಇದೊಂದು ಕೆಲಸ ತಗೋಣ. ಲಿಮಿಟ್ x ಟೆಂಡ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಏನಾಗತ್ತಪ್ಪ ಅಂದ್ರೆ 0ನೇ ಆಗುತ್ತೆ. ಹೌದಲ್ವಾ? ಹೌದು ಸರ್. ಯಾಕೆಂತ ಹೇಳಿದ್ರೆ 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದ್ರೆ 0. ರೈಟ್? ಅಂಡ್ ಎಫ್ ಆಫ್ 0 ಈಸ್ ಡೆಫಿನೆಟ್ಲಿ 0. ಆಮೇಲೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. 0 ಮೈನಸ್ 0ಗಿಂತ ಸ್ವಲ್ಪ ಕಡಿಮೆ ಆದರೆ ಇಟ್ ವಿಲ್ ಗೋ ಟು 1. ಎಸ್ ಸರ್. ಹೌದು ತಾನೆ? ಇಟ್ ಈಸ್ 1. 0 ಮೈನಸ್ ಅಂದರೆ 0ಗಿಂತ ಕಡಿಮೆ ಅಂದರೆ -1 ಇಂದ 0 ಅಂದರೆ 0 ಪ್ಲಸ್ 1 1 ಆಯಿತು. ಸೊ ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ at x is equal to 0 since LHL is same as f of 0 that is not equal to ಇಲ್ಲ RHL ಅಲ್ವಾ ಇದು 0 plus R. RHL is equal to f of 0 that is not equal to LHL. Similarly we can prove what? F of x is a prove for all x belongs to 0. Z. ಹೌದಲ್ವಾ? ಎಲ್ಲ z ವ್ಯಾಲ್ಯೂಸ್ಗೂ ನಾವು ಇದನ್ನೇ ಪ್ರೂವ್ ಮಾಡಬಹುದು. ಹೀಗಾಗಿ ರೈಟ್, find all points of discontinuity of f where f of x is equal to sin x by x if x is lesser than 0, x plus 1 if x is greater than or equal to 0. ಇಲ್ಲ ನೋಡಪ್ಪ, ಎಫ್ ಆಫ್ ಎಕ್ಸ್ ತಿರ್ಗಾ ರೀಡಿಫೈನ್ ಮಾಡ್ತೀನಿ. ಎಸ್ ಸರ್. sin x by x ಅಂದರೆ 1 if x is less than 0. Yes sir. x plus 1 if x is greater than or equal to 0. ನಾನು ಇದನ್ನು ಮತ್ತೆ ಬರೆದ್ರೆ ಮೊದಲು ಎಲ್ ಎಚ್ ಎಲ್ ಅಂತ ಬರೆದ್ರೆ ಎಲ್ ಎಚ್ ಎಲ್ ಎರಡು ಚುಕ್ಕಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ಆಮೇಲೆ ಎಫ್ 0 ಎಫ್ ಆಫ್ 0 ಈಸ್ ಈಕ್ವಲ್ ಟು 1 ಪ್ಲಸ್ 1 ಹೌದಾ? ಆಮೇಲೆ ಆರ್ ಎಚ್ ಎಲ್ ಎರಡು ಚುಕ್ಕಿ ಏನ್ ಬರಿಬೇಕು? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 plus f of x is equal to 1. Yes sir. ಹೌದು ತಾನೆ? 0 plus 1 is equal to 1.
therefore LHL LHL is equal to RHL is equal to f F0 of 0 is equal to RHL RHL is Huh. hence Hence, f of x is Yeah. continuous is continuous at x is at equal to x 0. is equal to 0 and f of x is continuous for all x belongs to set of real numbers since f of x is ಏನು ಬರಿಬೇಕು polynomial function. ಪಾಲಿನಾಮಿಯಲ್ function. ಫಂಕ್ಷನ್ ಎಕ್ಸಾಮ್ ಅಲ್ಲಿ ನೀವು ಪಾಲಿನಾಮಿಯಲ್ ಫಂಕ್ಷನ್ ಅಂತಾನೆ ಬರಿಬೇಕು PNF ಅಂತೆಲ್ಲ ಬರೆಯಂಗಿಲ್ಲ ನೀವು ನಂತರ ಸಿ ಹಾಕ್ಬಿಟ್ಟು ರೌಂಡ್ ಹಾಕಂಗಿಲ್ಲ ನೋ 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 ಹಂಗೆಲ್ಲ ಬರೆಯಂಗಿಲ್ಲ ಗ್ರಾಫಿಕಲಿ ಕೂಡ ತೋರಿಸ್ಕೊಡ್ತೀನಿ ಎಕ್ಸ್ ಲೆಸ್ ದೆನ್ ಝೀರೋಗೆ 1 ಅಂತೆ ಅವ್ರೇನು ಹೇಳ್ತಾ ಇದ್ದಾರೆ ಎಕ್ಸ್ ಲೆಸ್ ದೆನ್ ಝೀರೋಗೆ 1 ಅಟ್ 0 ಮಾತಾಡ್ತಾ ಇದ್ದೀವಿ ರೈಟ್ ಸೊ 1 1 1 1 ಆಮೇಲೆ ಸೈನ್ ಎಕ್ಸ್ ಬೈ ಎಕ್ಸ್ ಬರುತ್ತೆ ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಎ ಗ್ರಾಫ್ ಲೈಕ್ ದಿಸ್ ರೈಟ್ x greater than or equal to 0 it is a line like this y is equal to x so you can see the graph is like this it's a damped oscillation anta karitivi the graph is like this hing bantu bandmele actually sin x by x continue agidre higirtittu so it is a straight line from now on y is equal to x plus 1 this says f of x is continuous at x is equal to 0 and hence continuous at x is equal to set of real numbers. Determine if f defined by f of x is equal to x square sine 1 by x if x is not equal to 0, 0 if x is equal to 0. ನೋಡಿ ಇಲ್ಲೊಂದು ಬಹಳ ಸೂಕ್ಷ್ಮವನ್ನು ನೀವು ಅರ್ಥ ಮಾಡ್ಕೋಬೇಕು 0 ಇಂಟು ಸೈನ್ ಆಫ್ ಇನ್ಫಿನಿಟಿ ಈ ಸೈನ್ ಆಫ್ ಎ ನಂಬರ್ ಈಸ್ ಎ ನಂಬರ್ ವಿಚ್ ಲೈಸ್ ಬಿಟ್ವೀನ್ -1 and +1 ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ಫಿನಿಟಿ ಸೈನ್ ಇನ್ಫಿನಿಟಿ ಅಂದರೆ ನಾಟ್ ಡಿಫೈನ್ ಗೊತ್ತಿಲ್ಲ ಇನ್ಫಿನಿಟಿ ವ್ಯಾಲ್ಯೂ ನಮಗಿನ್ನೂ ಗೊತ್ತಿಲ್ಲ ನಾಳೆ ಅನೀಶ್ ಗೌಡ ಕಂಡಿಡಿದ್ಬಿಟ್ಟ ಇನ್ಫಿನಿಟಿ ವ್ಯಾಲ್ಯೂ ಆವಾಗ ಅಕಾರ್ಡಿಂಗ್ ಟು ಅನೀಶ್ ಗೌಡಸ್ ಪಾಸ್ಟುಲೇಟ್ ಇನ್ಫಿನಿಟಿ ವ್ಯಾಲ್ಯೂ ಈಸ್ ಲೆಟ್ ಅಸ್ ಸೇ 3 ಕಂಡಿಡಿತಾ ನೀವು ಇನ್ಫಿನಿಟಿ ಇಸ್ ಈಕ್ವಲ್ ಟು 3 ಅಂತನೋ 4 ಅಂತ ಏನೋ ಪ್ರೂವ್ ಮಾಡ್ತಾರೆ ಸರ್ ಕಂಡುಹಿಡಿಬೋದಾ ಹಂಗೆ ಹೌದೌದು ಕಂಡುಹಿಡಿಬೋದು ಹೇಗೆ ಅಂದರೆ ನಾನು ಸಣ್ಣವನಿದ್ದಾಗ ತೀರಾ ಸಣ್ಣವನಿದ್ದೆ 8ನೇ ಕ್ಲಾಸ್ ಇದ್ದೆ ಆವಾಗ ನಮ್ಮ ಟೀಚರ್ ಒಬ್ಬರು ಚಿಕ್ಕಲಿಂಗಯ್ಯ ಸರ್ ಅಂತ ಹೇಳ್ತಾಯಿದ್ರು ನೋಡ್ರಪ್ಪ ನೀವು ದೊಡ್ಡವರಾಗ್ತೀರಿ ಅಷ್ಟೊತ್ತಿಗೆ ಈ ಫೋನನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋದನ್ನ ಜಪಾನ್ ದೇಶದವ್ರು ಕಂಡುಹಿಡಿದಿದ್ದಾರಂತೆ ಫೋನನ್ನು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದಂತೆ ನಾನು ಅಂತ ಇದ್ದೆ ಪಕ್ಕದಲ್ಲಿ ನನ್ನ ಫ್ರೆಂಡ್ಸು ಚಿಕ್ಕ ಹುಡುಗರು ನಾವು 8ನೇ ಕ್ಲಾಸ್ ಹುಡುಗರು ಈ ಅಪ್ಪ ಓಲ್ ಬಿಡ್ತಾನೆ ನಾವು ಸುತ್ಕೋತೀವಿ ಇವ್ರು ರೈಲ್ ಬಿಡ್ತಾ ಇದ್ರೆ ನಾವು ಸುತ್ಕೋತಾ ಇರ್ತೀವಿ ಪ್ರಪಂಚದಲ್ಲಿ ಯಾರು ಫೋನನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋಕ್ಕಾಗ್ತದ ವೈರ್ನೇನು ಇವ್ರ ತಾತ ಹೇಳ್ಕೊಂಡು ಹೋಯ್ತಾನ ದಟ್ಸ್ ವಾಟ್ ದಿ ಸೇಮ್ ವರ್ಡ್ ಐ ಯೂಸ್ಡ್ ವೈರೇನು ಇವ್ರ ತಾತ ಹೇಳ್ಕೊಂಡು ಹೋಯ್ತಾನ ಅಂತ ಅವಾಗ ಜಪಾನ್ ದೇಶದವ್ರು ಕಂಡುಹಿಡಿದಿದ್ರಂತೆ ನಮ್ಗೆ ಗೊತ್ತಿಲ್ಲ ಯಾವ ದೇಶದವ್ರು ಕಂಡುಹಿಡಿದ್ರು ಯಾರು ಕಂಡುಹಿಡಿದ್ರು ಗೊತ್ತಿಲ್ಲ ಬಟ್ ಇವತ್ತು ಫೋನನ್ನು ಅಫ್ಕೋರ್ಸ್ ಇಲ್ಲೇ ನೋಡಿ ಯೂಸ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾ ಆಗಿ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಸೊ ನಾಟ್ ಡಿಫೈನ್ಡ್ ಅರ್ಥ ಆಯ್ತಾ ಇನ್ನೊಂದು ಮಾತು ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ಸಾರಿ ಐ ಆಮ್ ಗೋಯಿಂಗ್ ಔಟ್ ಆಫ್ ಸಿಲೆಬಸ್ ನೀವು ನಿಮಗೆ 45-50 ವರ್ಷ ಆಗೋಷ್ಟೊತ್ತಿಗೆ 1 ಲೀಟ್ರ್ ಪೆಟ್ರೋಲ್ 100 ರೂಪಾಯಿ ಆಗ್ಬಿಟ್ಟಿರ್ತದೆ ಅಂತ ನಾವು ಹೇಳ್ತಾ ಇದ್ವಿ ಓಹೋ ಈ ಅಪ್ಪ ಹೇಳ್ತಾರೆ 100 ರೂಪಾಯಿ ಅವಾಗ 200 ರೂಪಾಯಿ ಒಂದು ಜಾವ ಗಾಡಿ 20 ಲೀಟ್ರ್ ದುಡ್ಡು ಕೊಟ್ಬಿಟ್ರೆ ಒಂದು ಗಾಡಿನೇ ಬರ್ತದೆ ಪ್ರಪಂಚದಲ್ಲಿ ಯಾರು ಗಾಡಿ ತೆಗಿತಾರೆ 100 ರೂಪಾಯಿ ಆದರೆ ಇವರು ಸುತ್ತುತ್ತಾರೆ ನಾವು ಸುತ್ಕೋತೀವಿ ಅಂತ ಆ ಮನುಷ್ಯ ಹೇಳಿದ ಪ್ರತಿಯೊಂದು ಪದ ನಿಜ ಆಗಿದೆ ಹೌದು ಹಂಗೆ ಆಗಿದೆ 100 ರೂಪಾಯಿ ಅಂದ್ಬಿಟ್ಟು ಜನ ಗಾಡಿ ಓಡಿಸೋದು ನಿಲ್ಲಿಸ್ಬಿಟ್ಟವ್ರ ಏನಿಲ್ಲ ಫೈನ್ ಕಮಿಂಗ್ ಬ್ಯಾಕ್ ಇನ್ಫಿನಿಟಿ ನಾಟ್ ಡಿಫೈನ್ಡ್ ಸೈನ್ ಇನ್ಫಿನಿಟಿ ನಾಟ್ ಡಿಫೈನ್ಡ್ ನಾಳೆ ಯಾರೋ ಕಂಡುಹಿಡಿಬೋದೇನೋ ಕಂಡುಹಿಡಿದ್ರೆ ಅಲ್ಲಿ ತನಕ ಗೊತ್ತಿಲ್ಲ ಈಗ ಕಮಿಂಗ್ ಬ್ಯಾಕ್ ವಾಟ್ ಈಸ್ 0 ಇಂಟು ನಾಟ್ ಡಿಫೈನ್ಡ್ 0 ಇಂಟು ನಾಟ್ ಡಿಫೈನ್ಡ್ ಈಸ್ 0 ಆದ್ರಿಂದ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x square sin 1 by x will be 0 into sin 1 by 0 0 into sin of infinity 0 into not defined that is equal to 0 so ಎಲ್ಲ 0 ಆದ್ರಿಂದ ಎಲ್ಲ 0 ಆಗ್ಬಿಡುತ್ತೆ ನೋಡಿ ಬರೀತೀನಿ ನೋಡಿ ಲಿಮಿಟ್ x tends to 0 f of x is given by 0 square sin 1 by 0 that is equal to 0 ಆಮೇಲೆ ನೆಕ್ಸ್ಟ್ ಮುಂದುವರೆದು ಎಫ್ ಆಫ್ 0 ಈಸ್ 0 ಎಫ್ ಆಫ್ 0 ಈಸ್ 0 ದೇರ್ಫೋರ್ ಏನಾಯ್ತಪ್ಪ ಅಂದರೆ
limit limit x tends to 0 f of x is equal to f of 0. Therefore, f of x is continuous at x is equal to 0. Right? And otherwise, it is a function, continuous function. Since it is a sinusoidal function. ಹೌದಾನೆ? Sin 1 by x ಅದೇನಾದರೂ ಆಗಲಿ. Right? Otherwise, f of x is continuous for all x belongs to set of real numbers, including 0. ಈಗ 0ದಲ್ಲಿ ಕಂಟಿನ್ಯೂಸ್ ಆಯ್ತಲ್ವಾ? ಓಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಈ ಒಂದು ಪಾಠದ ಎರಡನೇ ಭಾಗ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಎರಡನೇ ಭಾಗವನ್ನು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಥರದ ಪಾಠಗಳು ನಿಮಗೆ ಹೊಂದ್ಕೊಳ್ಳುತ್ತೆ ಅಂತಂದರೆ ನೀವು ದಿವಿಗೆ ಸಂಸ್ಥೆಯಲ್ಲಿ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೋಬೋದು. ಖಂಡಿತ ನಾವು ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಪಾಠ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.